ನಮಸ್ಕಾರ ವೀಕ್ಷಕರೇ, ನೀವೇನಾದರೂ ಪ್ರಾಪರ್ಟಿ ಕೊಂಡ್ಕೋಬೇಕು ಅಂತ ಹೊರಟಿದ್ರೆ ಅಥವಾ ಪ್ರಾಪರ್ಟಿಯನ್ನು ಮಾರಬೇಕು ಅಂತ ಹೊರಟಿದ್ರೆ ಅಥವಾ ನಿಮ್ಮದೊಂದು ಪಿತ್ರಾರ್ಜಿತವಾಗಿರುವಂಥ ಆಸ್ತಿ ಇದೆ, ಆ ಆಸ್ತಿಯ ಖಾತೆ ನಿಮ್ಮ ಹೆಸರಿನಲ್ಲಿದೆ ಅಂತ ಹೇಳಿದರೆ ಈ ಖಾತೆ ಇಂಪಾರ್ಟೆನ್ಸ್ ಏನು? ಈ ಸೇಲ್ ಡೀಡ್ಗೂ ಅಥವಾ ಟೈಟಲ್ ಡೀಡ್ಗೂ ಖಾತೆಗೂ ಇರುವಂಥ ವ್ಯತ್ಯಾಸ ಏನು? ಯಾವ ಕಾರಣಕ್ಕೋಸ್ಕರ ಖಾತೆ ಅನ್ನೋ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಅಥವಾ ನಮ್ಮ ಕಾನೂನು ಮಾಡಿದೆ? ಈ ಎಲ್ಲ ವಿಚಾರದ ಬಗ್ಗೆನೂ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಬೇಕು. ಈ ಖಾತೆ ಅನ್ನೋಂಥ ಕಾನ್ಸೆಪ್ಟ್ನಲ್ಲಿ ಹಲವಾರು ಕ್ವಶನ್ಗಳಿದ್ದಾವೆ. ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಕ್ವಶನ್ಗಳ ತನಕ ಇದ್ದಾವೆ. ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಉದ್ಭವ ಆಗುವಂಥ ಕ್ವಶನ್ಗಳಿಂದ ಹಿಡಿದು ಕೋರ್ಟಲ್ಲಿ ಕೇಸ್ ನಡೆಸ್ತಾ ಇರುವಂಥ ಒಬ್ಬ ಅಡ್ವೊಕೇಟ್ಗೂ ಸಹ ಹಲವಾರು ಅಡ್ವಾನ್ಸ್ಡ್ ಕ್ವಶನ್ಗಳು ಇರ್ತವೆ. ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡಲಿಕ್ಕೆ ಹೊರಟಿದ್ದೀನಿ. ಈ ವಿಡಿಯೋನಲ್ಲ, ಒಂದು ಸಿರೀಸ್ ಆಫ್ ವಿಡಿಯೋ ಮಾಡ್ತೀನಿ. ಖಾತೆಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 1 ಪಾರ್ಟ್ 2 ಅಂತ ಆ ಥರ ಮಾಡ್ತಾ ಹೋಗ್ತೀನಿ. ಈ ಎಲ್ಲ ಪಾರ್ಟ್ಗಳನ್ನು ನೀವು ನೋಡಿದರೆ ನಿಮಗೆ ಒಂದು ಸಂಪೂರ್ಣವಾಗಿರುವಂಥ ಮತ್ತು ಸಾಲಿಡ್ ಆಗಿರುವಂಥ ಇನ್ಫಾರ್ಮೇಷನ್ ಸಿಕ್ಕುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಮುಂದಿನ ದಿನಗಳಲ್ಲಿ ನಾನು ಆ ವಿಡಿಯೋಗಳನ್ನ ಮಾಡಿ ಬಿಡ್ತಾ ಇರ್ತೀನಿ. ಮತ್ತು ಈ ಡಿಸ್ಕ್ರಿಪ್ಷನ್ ಮಾಡಿದ ಮೇಲೆ ಈ ಡಿಸ್ಕ್ರಿಪ್ಷನಲ್ಲೂ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲೂ ಸಹ ನಾನು ಆ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಆ ವಿಡಿಯೋಗಳನ್ನೂ ಸಹ ನೀವು ದಯವಿಟ್ಟು ನೋಡಿ, ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಮೊದಲನೇದಾಗಿ ಈ ಖಾತೆ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಇದು ಒಂದು ಕಂದಾಯದ ಒಂದು ದಾಖಲೆ. ಅಂದರೆ ಇದು ರೆವಿನ್ಯೂ ರೆಕಾರ್ಡ್ ಅಷ್ಟೇ. ಈ ಬೆಂಗಳೂರಿನ ವಿಚಾರಕ್ಕೆ ಬಂದರೆ BBMP ಲಿಮಿಟ್ಸ್, ನಿಮ್ಮ ಪ್ರಾಪರ್ಟಿ BBMP ಲಿಮಿಟಲ್ಲಿ ಬಂತು ಅಂತ ಹೇಳಿದ್ರೆ BBMPನವರು ಈ ಖಾತೆ ಸರ್ಟಿಫಿಕೇಟ್ನ ನಿಮಗೆ ಕೊಡ್ತಾರೆ. ಅಥವಾ BDA ಅಂಡರ್ ಬಂದರೆ ಆಯಾ ಸಂಸ್ಥೆಗಳು ಯಾವ ಪ್ರಾಪರ್ಟಿ ಯಾವ ಸಂಸ್ಥೆ ಅಡಿಯಲ್ಲಿ ಬರುತ್ತೋ ಆ ಸಂಸ್ಥೆ ಖಾತೆಯನ್ನು ಗ್ರಾಂಟ್ ಮಾಡುತ್ತೆ. ಆ ಪರ್ಟಿಕ್ಯುಲರ್ ಪ್ರಾಪರ್ಟಿಯ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ನೀವು ಹಳ್ಳಿ ಸೈಡಲ್ಲಿತ್ತು ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಈ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಇರುವಂಥ ವ್ಯವಸ್ಥೆನೇ ಈ ಖಾತಾ. ಈ ಒಂದು ಪ್ರಾಪರ್ಟಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಒಂದು ರಿಜಿಸ್ಟ್ರನ್ನ ಮಾಡಿರ್ತಾರೆ. ಆ ಪ್ರಾಪರ್ಟಿ ಮತ್ತು ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಇದೆಲ್ಲವೂ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಅದರದ್ದೊಂದು ಕಾಪಿ ನಿಮಗೆ ಕೊಡ್ತಾರೆ. ಒಂದು ಸರ್ಟಿಫಿಕೇಟ್ ಅನ್ನೋ ಥರ ಮಾಡಿ ಅದರದ್ದೊಂದು ಕಾಪಿ ನಿಮಗೆ ಕೊಡ್ತಾರೆ. ನೋಡಿ, ನೀವು ಖಾತೆ ಕಟ್ತಾ ಇದ್ದೀರಿ ಅಂತೇಳಿ ಆಯಾ ಸಂಸ್ಥೆಗಳು ಒಪ್ಕೊಂಡ್ರೆ, ಅಂದರೆ ಪಾಲಿಕೆ ಒಪ್ಕೊಂಡ್ರೆ ನಿಮಗೆ ಖಾತೆ ಸಿಕ್ಕುತ್ತೆ. ಈ ಮುಂಚೆ ಹೇಳಿದಾಗೆ BBMPಗೆ ಒಂದು ಪ್ರಾಪರ್ಟಿ ನಿಮ್ಮದು BBMPನಲ್ಲಿ ಅಥವಾ ಗ್ರಾಮ ಠಾಣದಲ್ಲಿ ಬಂತು ಅಂತ ಹೇಳಿದ್ರೆ ಪಂಚಾಯಿತಿ ಅಥವಾ BBMP ಈ ಒಂದು ಖಾತಾ ಸರ್ಟಿಫಿಕೇಟನ್ನು ಮತ್ತು ಖಾತಾ ಎಕ್ಸ್ಟ್ರಾಕ್ಟನ್ನು ನಿಮಗೆ ಕೊಡುತ್ತೆ. ಇದರ ಉದ್ದೇಶ ಇಷ್ಟೇ, ಜಸ್ಟ್ ಟು ಕಲೆಕ್ಟ್ ದ ಟ್ಯಾಕ್ಸ್. ಕಂದಾಯನ ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಇಟ್ಕೊಂಡಿರುವಂಥ ಒಂದು ದಾಖಲೆ. ಮತ್ತೇನು ಅಂತ ಹೇಳಿದ್ರೆ, ತುಂಬ ಜನ ಅಂದ್ಕೊಂಡಿರ್ತಾರೆ ಖಾತೆ ನನ್ನ ಹೆಸರಲ್ಲಿದೆ, ಪ್ರಾಪರ್ಟಿ ನಂದೇ, ಸಂಪೂರ್ಣವಾಗಿರುವಂಥ ಹಕ್ಕು ನನಗೆ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿ ಮೇಲಿದೆ. ಯಾಕೆ ಅಂತ ಹೇಳಿದ್ರೆ ಆ ಪ್ರಾಪರ್ಟಿ ಮೇಲೆ ನಾನು ಕಂದಾಯ ಕಟ್ತಾ ಇದ್ದೀನಿ, ಖಾತಾ ಸರ್ಟಿಫಿಕೇಟು ನನ್ನ ಹೆಸರಲ್ಲಿದೆ, ಹಾಗಾಗಿ ನಾನು ಆ ಪ್ರಾಪರ್ಟಿಯ ಓನರು ಅಂತ ತಿಳ್ಕೊಂಡಿರ್ತಾರೆ. ಇದು ಅವರು ತಪ್ಪು ಕಲ್ಪನೆ. ನಾನು ಆಗಲೇ ಹೇಳಿದಾಗೆ ಈ ಖಾತೆ ಅನ್ನೋದು ಕೇವಲ ಕಂದಾಯ ಕಟ್ಸ್ಕೊಳ್ಳಲಿಕ್ಕೆ ಮಾತ್ರ ಇರೋದೇ ಹೊರತಾಗಿ ನಿಮ್ಮ ಓನರ್ಶಿಪ್ಪನ್ನು ಡಿಫೈನ್ ಮಾಡೋದಿಲ್ಲ ಇದು. ಹಾಗಾಗಿ ಇದಕ್ಕೂ ಈ ಪರ್ಟಿಕ್ಯುಲರ್ ಖಾತಾ ಸರ್ಟಿಫಿಕೇಟ್ಗೂ ಮತ್ತು ನಿಮ್ಮ ಸೇಲ್ ಡೀಡ್ ಇರ್ಬೋದು ಅಥವಾ ಗಿಫ್ಟ್ ಡೀಡ್ ಇರ್ಬೋದು ಅಥವಾ ಯಾವುದೇ ರೀತಿಯಾಗಿರುವಂಥ ಡೀಡ್ ಇರ್ಬೋದು, ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿರೋದಕ್ಕೆ ಕನ್ವೇಯನ್ಸ್ ಡೀಡ್ ಅಂತೇಳಿ ಕರಿತೀವಿ. ಪ್ರಾಪರ್ಟಿ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅದು ಮಾರಾಟದ ಮೂಲಕನೇ ಆಗಿರ್ಬೋದು ಅಥವಾ ಗಿಫ್ಟ್ ಡೀಡ್ ಮೂಲಕ ಆಗಿರ್ಬೋದು ಅಥವಾ ರಿಲಿಂಕ್ವಿಶ್ಮೆಂಟ್ ಡೀಡ್ಗಳ ಮೂಲಕ ಆಗಿರ್ಬೋದು, ಯಾವುದೇ ರೀತಿಯಾಗಿರುವಂತಹ ಹಕ್ಕು ಸಂಪೂರ್ಣವಾಗಿ ಒಂದು ಪ್ರಾಪರ್ಟಿ ಮೇಲಿಂದ ಹಕ್ಕು ಸಂಪೂರ್ಣವಾಗಿ ಮತ್ತೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತೋ ಆಗ ಆ ಡೀಡ್ ಒಂದು ಜನ್ರೇಟ್ ಆಗಿರುತ್ತೆ. ಆ ಡೀಡ್ ಮೇನ್ ಡಾಕ್ಯುಮೆಂಟ್ ಆಗಿರುತ್ತೆ ಹೊರತು ಪ್ರಾಪರ್ಟಿ ಓನರ್ಶಿಪ್ಪನ್ನು ತೋರಿಸಲಿಕ್ಕೆ ಖಾತಾ ಸರ್ಟಿಫಿಕೇಟ್ ಅಲ್ಲ. ಈ ವಿಷಯದ ಬಗ್ಗೆ ಹಲವಾರು ಬಾರಿ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತಾ ಬಂದಿದೆ. ಮತ್ತು ನಮ್ಮ ಕರ್ನಾಟಕ ಹೈಕೋರ್ಟ್ ಇರ್ಬೋದು ಅಥವಾ ಬೇರೆ ರಾಜ್ಯಗಳ ಹೈಕೋರ್ಟ್ಗಳು ಸಹ ಇದೇ ರೀತಿಯಾಗಿ ಜಡ್ಜ್ಮೆಂಟ್ಗಳನ್ನ ಕೊಡ್ತಾ ಬಂದಿವೆ. ರೆವೆನ್ಯೂ ರೆಕಾರ್ಡು ಯಾವಾಗಲೂ ನಿಮ್ಮ ಮಾಲೀಕತ್ವನ ಸೂಚಿಸೋದಿಲ್ಲ. ಇದು ಸೆಟಲ್ಡ್ ಲಾ, ಇದರಲ್ಲಿ ಕನ್ಫ್ಯೂಷನ್ ಏನಿಲ್ಲ. ಹಲವಾರು ವರ್ಷಗಳಿಂದ ಸಹ ಇದೇ ಕಾನ್ಸೆಪ್ಟನ್ನ ಸುಪ್ರೀಂ ಕೋರ್ಟು ಮತ್ತೆ ಹೇಳ್ತಾ ಬಂದಿದೆ. ಒಂದು ಕೇಸ್ ರೆಫರೆನ್ಸನ್ನು ನಾವು ನಿಮಗೆ ಕೊಡೋದಾದರೆ, ಜಿತೇಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ಇದರಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಖಾತೆ ಕೇವಲ ಒಂದು ಕಂದಾಯದ ಉದ್ದೇಶಕ್ಕೆ ಮಾತ್ರ ಇರುತ್ತದೆ ಹೊರತಾಗಿ ಇದು ಆಸ್ತಿಯ ಮಾಲೀಕತ್ವವನ್ನು ಸೃಷ್ಟಿ ಮಾಡೋದಿಲ್ಲ ಅಂತ ಹೇಳುತ್ತೆ. ಅಥವಾ ಮಾಲೀಕತ್ವದ ಹಕ್ಕನ್ನು ಕಿತ್ಕೊಳ್ಳೋದಿಲ್ಲ. ಯಾರೋ ಓನರ್ ಇರ್ತಾನೆ, ಪ್ರಾಪರ್ಟಿ ಓನರ್ ಇರ್ತಾನೆ, ಖಾತಾ ನಿಮ್ಮ ಹೆಸರಲ್ಲಿರುತ್ತೆ,
ಹಾಗಂದ ಮಾತ್ರಕ್ಕೆ ನೀವು ಖಾತೆ ಇಟ್ಕೊಂಡು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದೀರ ಅಂದ ಮಾತ್ರಕ್ಕೆ ಅವನ ಓನರ್ಶಿಪ್, ಒರಿಜಿನಲ್ ಓನರ್ಶಿಪ್ಪನ್ನು ನೀವು ಕಿತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಎಕ್ಸ್ಪ್ಲೇನ್ ಮಾಡುತ್ತೆ. ಹಾಗಿದ್ರೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಖಾತೆ ಬರೀ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಇರುವಂಥ ದಾಖಲೆನಾ? ಇದು ಕೋರ್ಟಲ್ಲಿ ಯಾವುದಕ್ಕೂ ಯೂಸ್ ಆಗೋದಿಲ್ವಾ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಈ ಖಾತಾ ಸರ್ಟಿಫಿಕೇಟು ನಿಮ್ಮ ಓನರ್ಶಿಪ್ಪನ್ನು ಡಿಫೈನ್ ಮಾಡಲ್ಲ, ನಿಮ್ಮ ಮಾಲೀಕತ್ವವನ್ನು ಡಿಫೈನ್ ಮಾಡೋದಿಲ್ಲ. ಇದು ನೀವು ಆ ಪ್ರಾಪರ್ಟಿಯಲ್ಲಿ ನೀವು ಆ ಪರ್ಟಿಕ್ಯುಲರ್ ಪ್ರಾಪರ್ಟಿನಲ್ಲಿ ಒಂದು ಇಂಟ್ರೆಸ್ಟ್ ಹೊಂದಿದ್ದೀರಿ ಅನ್ನೋದನ್ನು ಮಾತ್ರ ತೋರಿಸ್ಬೋದು ನೀವು. ಅಂದರೆ ನೀವು ಆ ಪ್ರಾಪರ್ಟಿಯಲ್ಲಿ ಸ್ವಾಧೀನ ಹೊಂದಿದ್ದೀನಿ, ನಾನು ಯಾವುದೋ ಒಂದು ಪ್ರಾಪರ್ಟಿ ತೋರಿಸ್ತೀರಾ, ಅದ್ರ ಮೇಲೆ ಖಾತಾ ಇದೆ, ನೀವು ಟ್ಯಾಕ್ಸ್ ಕಟ್ಕೊಳ್ತಾ ಹೋಗ್ತಾ ಇದ್ದೀರಾ ಹಲವಾರು ವರ್ಷಗಳಿಂದ ಅನ್ನೋದಾದರೆ ನೀವು ಆ ಖಾತೆನ ತೋರಿಸಿ ಪ್ರಾಪರ್ಟಿಯ ಪೊಸೆಷನ್ ಅಂದರೆ ಸ್ವಾಧೀನದಲ್ಲಿದ್ದೀನಿ, ಆ ಪ್ರಾಪರ್ಟಿಯ ಸ್ವಾಧೀನದಲ್ಲಿದ್ದೀನಿ, ನಾನು ನನ್ನ ಪೊಸಿಷನಲ್ಲಿ ಇದೆ ಆ ಪ್ರಾಪರ್ಟಿ ಅನ್ನೋದನ್ನ ತೋರಿಸ್ಬೋದು ನೀವು ಕೋರ್ಟ್ಗೆ. ಹಲವಾರು ಕೇಸ್ಗಳಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸ್ವಾಧೀನ ತೋರಿಸೋವಂಥದ್ದು. ಓನರ್ಶಿಪ್ ಇಲ್ಲದೆ ಇದ್ರೂ ಸಹ ಖಾತಾ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಪೊಸೆಷನ್ನ ತೋರಿಸ್ಬೋದು. ನಮ್ಮ ಕರ್ನಾಟಕ ಹೈಕೋರ್ಟು ಸಹ ಇದ್ರ ಮೇಲೆ ಹಲವಾರು ಜಡ್ಜ್ಮೆಂಟ್ಗಳನ್ನ ಕೊಟ್ಟಿದೆ. ಹಾಗಾಗಿ ಖಾತಾ ಈಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಹಾಗಂದ ಮಾತ್ರಕ್ಕೆ ಇದು ಓನರ್ಶಿಪ್ಪನ್ನು ಡಿಫೈನ್ ಮಾಡೋದಿಲ್ಲ. ಬರೀ ಖಾತಾ ಸರ್ಟಿಫಿಕೇಟ್ ಇದ್ದಾಕ್ಷಣ ಅವನು ಓನರ್ ಆಗೋದಿಲ್ಲ. ಹಾಗಾಗಿ ನೀವು ಅಂಥ ವ್ಯಕ್ತಿಯಿಂದ ಪ್ರಾಪರ್ಟಿಯನ್ನು ಕೊಂಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಬರೀ ಖಾತಾ ಸರ್ಟಿಫಿಕೇಟ್ ಇಟ್ಕೊಂಡು ಪ್ರಾಪರ್ಟಿನ ಕೊಂಡ್ಕೊಳ್ಳೋಕ್ಕಾಗಲ್ಲ. ನೀವು ಬೇರೆ ಡಾಕ್ಯುಮೆಂಟ್ಗಳು, ನಾನು ಈ ಮುಂಚೆನೇ ಹೇಳಿದಾಗೆ ಅವನಿಗೆ ಯಾವ ರೀತಿಯಾಗಿರುವಂಥ ಪ್ರಾಪರ್ಟಿ ಬಂತು, ಪಿತ್ರಾರ್ಜಿತವಾಗಿ ಬಂದಿತ್ತಾ ಅಥವಾ ಅವನು ಪರ್ಚೇಸ್ ಮಾಡ್ಕೊಂಡಿತ್ತು ಅನ್ನೋದಾದರೆ ಸೇಲ್ ಡೀಡ್ ಇರಬೇಕು, ಪಿತ್ರಾರ್ಜಿತವಾಗಿ ಬಂದಿತ್ತು ಅನ್ನೋದಾದರೆ ಪಾರ್ಟಿಷನ್ ಡೀಡ್ ಇರಬೇಕು. ಈ ಎಲ್ಲ ದಾಖಲೆಗಳನ್ನ ನೋಡೇ ನೀವು ಪ್ರಾಪರ್ಟಿಯನ್ನು ಕೊಂಡ್ಕೋಬೇಕಾಗುತ್ತೆ. ಮತ್ತು ಇದು ಈ ಖಾತೆ ಅಂತೇಳಿ ಕೊಡೋವಂಥದ್ದು ಕೇವಲ ಕಮರ್ಷಿಯಲ್ ಪ್ರಾಪರ್ಟಿಗಳಿಗೆ ಅಥವಾ ರೆಸಿಡೆನ್ಷಿಯಲ್ ಪ್ರಾಪರ್ಟಿಗಳಿಗೆ ಮಾತ್ರ. ಇದು ಅಗ್ರಿಕಲ್ಚರಲ್ ಪ್ರಾಪರ್ಟಿಗೆ ಅಪ್ಲೈ ಆಗೋದಿಲ್ಲ. ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಖಾತೆ ಅಂತ ಬಂದಿದ ತಕ್ಷಣ ನೀವು ಅಂದ್ಕೊಂಡ್ಬಿಡ್ಬೋದು ಇದು ಅಗ್ರಿಕಲ್ಚರ್ ಪ್ರಾಪರ್ಟಿ ಅಲ್ಲ ಅಂತೇಳಿ. ಮತ್ತು ಇದಕ್ಕೆ ಲಿಂಕ್ ಆಗಿರುವಂಥ ಮತ್ತು ಬಿ ಖಾತಾ ಅಂದರೆ ಯಾವ ಥರದ ಪ್ರಾಪರ್ಟಿ, ಬಿ ಖಾತಕ್ಕೂ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ಗೂ ಇರುವಂಥ ವ್ಯತ್ಯಾಸ ಏನು, ಯಾಕೆ ಬಿ ಖಾತಾ ಅಂತ ಕೊಡ್ತಾರೆ, ಇದೆಲ್ಲ ವಿಚಾರನ ನಾನು ಮುಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎ ಖಾತಾ ಮತ್ತು ಬಿ ಖಾತಾ ಅಂತೇಳಿ 2 ಖಾತೆಗಳನ್ನಾಗಿ ಮಾಡಿ ಕೊಡ್ತಾ ಇದೆ ನಮ್ಮ ವ್ಯವಸ್ಥೆ. ಈವನ್ BBMP ಲಿಮಿಟ್ಸಲ್ಲೂ ಎಕ್ಸಾಕ್ಟಾಗಿ ಎ ಖಾತಾ ಬಿ ಖಾತಾ ಅಂತ ಕರಿತೀವಿ. ಗ್ರಾಮ ಠಾಣದಲ್ಲಿ ಬೇರೆ ಬೇರೆ ಫಾರ್ಮ್ ಹೆಸರುಗಳಲ್ಲಿ ಕರ್ಕೊತೀವಿ. ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಆದರೆ ಈ ವಿಡಿಯೋನ ಮೇನ್ ಫೋಕಸ್ ಇದ್ದಿದ್ದೇನು ಅಂತ ಹೇಳಿದ್ರೆ ಖಾತೆ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಮುಂದಿನ ದಿನಗಳಲ್ಲಿ ನಾನು ಈ ಖಾತೆಗೆ ಸಂಬಂಧಪಟ್ಟಾಗೆ ಹಲವಾರು ಇನ್ಫಾರ್ಮೇಷನ್ನ ಕೊಡ್ತೀನಿ. ದಯವಿಟ್ಟು ಆ ವಿಡಿಯೋಗಳನ್ನೂ ಸಹ ನೀವು ನೋಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.